ಹೊಳಲ್ಕೆರೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹೊಳಲ್ಕೆರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಸರ್ವಜ್ಞ ಜಯಂತಿಯನ್ನು ಅದ್ದೂರಿಯಾಗಿ ಕೈಗೊಳ್ಳಲಾಯಿತು. ಹೊಳಲ್ಕೆರೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಹಶೀಲ್ದಾರ್ ವಿಜಯಕುಮಾರ್ ಸರ್ವಜ್ಞ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶುಭ ಕೋರಿದರು. ಬಳಿಕ ಮಾತನಾಡಿದ ಅವರು, ಸರ್ವಜ್ಞರ ತ್ರಿಪದಿಯ ಚಿಂತನೆಗಳನ್ನು ಸಾಕಾರಗೊಳಿಸಲು ಪ್ರತಿಯೊಬ್ಬರೂ ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದು ಕರೆ ನೀಡಿದರು. ವಕೀಲರಾದ ಎಸ್ ವೇದಮೂರ್ತಿ ಮಾತನಾಡಿ, ಸರ್ವಜ್ಞ ಜಯಂತಿ ಕೇವಲ ಸಾಂಕೇತಿಕವಾಗಿ ಆಗದೆ ಅವರ ತತ್ವ ಸಿದ್ಧಾಂತ ಮತ್ತು ತ್ರಿಪದಿಯಲ್ಲಿರುವ ಸತ್ಯ ಸಂದೇಶಗಳನ್ನು ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇದೇ ಸಮಯದಲ್ಲಿ ಹೊಳಲ್ಕೆರೆ ಪುರಸಭೆಯ ಮಾಜಿ ಉಪಾಧ್ಯಕ್ಷೆ ಎಚ್.ಆರ್. ನಾಗರತ್ನ ವೇದಮೂರ್ತಿ, ಹೊಳಲ್ಕೆರೆ ತಾಲೂಕು ಕೈಗಾರಿಕಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ, ಮುಖಂಡರಾದ ಹಾಲೇಶಪ್ಪ, ಇಂದ್ರಪ್ಪ, ಉಮೇಶ್, ನಾಗರಾಜು ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಹೊಳಲ್ಕೆರೆ ತಾಲೂಕು ವಿವಿಧ ಇಲಾಖೆಯ ಮುಖ್ಯಸ್ಥರು ಸರ್ವಜ್ಞ ಜಯಂತಿಯಲ್ಲಿ ಪಾಲ್ಗೊಂಡು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶುಭ ಕೋರಿದರು. ಈ ದಿವಸ ಬಹಳ ಪ್ರಮುಖವಾಗಿ ಸರ್ವಜ್ಞ ಜಯಂತಿಯನ್ನು ನಾವೆಲ್ಲರೂ ಸಹ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಇದು. ನಾವು ಮತ್ತೆ ಅದನ್ನು ನಿಮಗೆ ನೆನಪು ಮಾಡುವ ಒಂದು ಉದ್ದೇಶದಿಂದ ಹೇಳಬೇಕಾಗಿದೆ. ಸರ್ವಜ್ಞ ತ್ರಿಪದಿಯ ಬ್ರಹ್ಮ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಸರ್ವಜ್ಞ 12ನೇ ಶತಮಾನದಲ್ಲಿ ಏನು ಬಸವಾದಿ ಶರಣರ ನಂತರ ಬಂದಂಥ ಒಬ್ಬ ಏಕೈಕ ವಚನಕಾರ ಅಂತ ಹೇಳ್ಬೋದು ನಾವು. 12ನೇ ಶತಮಾನದಲ್ಲಿ ಬಸವಣ್ಣ ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಈ ನಾಡಿನಲ್ಲಿ ಜಾತ್ಯತೀತ ತತ್ವಗಳ ಆಧಾರದ ಮೇಲೆ ಸಾಕಷ್ಟು ವಚನಕಾರರನ್ನು ಸಂಗ್ರಹ ಮಾಡಿ ಶರಣರನ್ನು ಜೊತೆಗೂಡಿಸಿ ಅನುಭವ ಮಂಟಪದ ಮೂಲಕ ಜಾತ್ಯತೀತ ತತ್ವಗಳ ಸಿದ್ಧಾಂತಗಳ ಆಧಾರದ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಜಾತಿ ರಹಿತ, ವರ್ಣರಹಿತ, ವರ್ಗರಹಿತ ಅನ್ನೋ ಒಂದು ಚಿಂತನೆಯನ್ನು ಸಾಕಾರಗೊಳಿಸಿದ ಬಸವಣ್ಣನ ತರುವಾಯ ಸರ್ವಜ್ಞ ಈ ನಾಡಿನಲ್ಲಿ ಹೆಚ್ಚು ಪರಿಣಾಮಕಾರಿಯಾದಂಥ ತ್ರಿಪದಿ ವಚನಗಳನ್ನು ಅನುಷ್ಠಾನಗೊಳಿಸಿ ಬಳಸುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ಸರ್ವಜ್ಞ ಹುಟ್ಟಿದ್ದು ಹೇಳಿದರು, ಸಮಾಜ ಸಣ್ಣದಿದೆ ಅಂತಂದೇಳಿ. ಸಮಾಜ ಸಣ್ಣದಲ್ಲ, ಸರ್ವಜ್ಞರು ದೊಡ್ಡದಿದ್ದಾರೆ ಅನ್ನೋದು ಅದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಅವ್ರು ಹೇಳಿದ ಹಾಗೆ ನನಗೆ 3 ಪಂಚಾಯತಿ ಆಡಳಿತಾಧಿಕಾರಿಯಾಗಿ ನಮಗೆ ನೇಮಕ ಮಾಡಿರ್ತಾರೆ. ಸೊ ಅಲ್ಲಿ ನಿಯಮಾನುಸಾರ ಕಾನೂನು ಪ್ರಕಾರ ಏನು ಸುತ್ತೋಲೆ ಪ್ರಕಾರ ಏನು ಹೇಳ್ತಾರೆ ಆ ಮನೆಗಳನ್ನು ಸಮಾಜಕ್ಕೆ ನಾನು ರಿಸರ್ವ್ ಮಾಡಿರ್ತೀನಿ ಅಂತ ಹೇಳಿ ಮತ್ತಲ್ಲಿ ಇರ್ತೇನೆ. ಈ ಸಂದರ್ಭದಲ್ಲಿ ವಚನ ಮಾತು ಕೊಡ್ತಾರೆ. ಇವನ್ನ ನಮ್ಮ ನಗರಸಭೆಯಲ್ಲಿ ಉಳಿದ ಪಂಚಾಯತಿಗೆ ಆ ಥರ ಏನಾದರೂ ಇದ್ದರೆ ಅವಕಾಶ ಕಲ್ಪಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಎಲ್ಲರೂ ಅವರ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಮತ್ತು ನಮ್ಮ ಇದು ನೋಡೋಣ, ಮಾನ್ಯ ಸಹಾಯಕ ಆಯುಕ್ತರು ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ವಿಚಾರ ಮಾಡಿಕೊಂಡು ಎಲ್ಲರೂ ಒಂದು ಸರ್ಕಲ್ನಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೊಮ್ಮೆ ಸರ್ವಜ್ಞ